ದೊಡ್ಡಬಳ್ಳಾಪುರದ ತಾಲೂಕು ಕಚೇರಿ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಭವತಿ ಖಾತೆ ಆಂದೋಲನಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕ ಧೀರಜ್ ಮುನಿರಾಜು, ತಾಲೂಕಿನ ಹೋಬಳಿ ಮಟ್ಟದಲ್ಲಿ ಅರ್ಜಿ ಸ್ವೀಕಾರಕ್ಕೆ ಪ್ರತ್ಯೇಕ ಕೌಂಟರ್ ತೆರೆಯಲಾಗಿದೆ. ಕಂದಾಯ ಇಲಾಖಾ ಅಧಿಕಾರಿಗಳು ಅರ್ಧ ದಿನ ಇದಕ್ಕಾಗಿಯೇ ಮೀಸಲಿಡಲಿದ್ದಾರೆ. ಗೊಂದಲಗಳಿದ್ದಲ್ಲಿ ಉಪ ತಹಶೀಲ್ದಾರ್ಗಳು ರಾಜಸ್ವ ನಿರೀಕ್ಷಕರಿಗೆ ಮಾಹಿತಿ ನೀಡಿ ಪರಿಹರಿಸುತ್ತಾರೆ ಎಂದರು. ಅಧಿಕಾರಿಗಳು ಅರ್ಜಿದಾರರನ್ನು ಅಲೆದಾಡಿಸದೆ ಭವತಿ ಖಾತೆ ಮಾಡಿಸಿಕೊಡಬೇಕು. ಹಣ ಪಡೆದ ಬಗ್ಗೆ ದೂರು ಬಂದರೆ ಕಾನೂನು ಕ್ರಮ ನಿಶ್ಚಿತ. ಭವತಿ ಖಾತೆಗಾಗಿ ಗ್ರಾಮೀಣ ಜನರ ಹಾಗೂ ರೈತರ ಅಲೆದಾಟ ತಪ್ಪಿಸಿ ಖರ್ಚಿಲ್ಲದೆ ಯೋಜನೆ ಯಶಸ್ವಿ ಅನುಷ್ಠಾನವಾಗಬೇಕು. ಸುಮಾರು ವರ್ಷಗಳಿಂದ ಖಾತೆದಾರರು ನಿಧನ ಹೊಂದಿದ್ದರೂ ವಾರಸುದಾರರು ಕೃಷಿ ಜಮೀನು ಹಕ್ಕು ಬದಲಾವಣೆ ಮಾಡಿಸಿಕೊಳ್ಳದೆ ಸರ್ಕಾರದ ಸೌಲಭ್ಯ ಪಡೆಯಲು ರೈತರಿಗೆ ಬಹಳಷ್ಟು ತೊಂದರೆಯಾಗುತ್ತಿತ್ತು. ಆದ್ದರಿಂದ ಈ ಆಂದೋಲನ ಮಾಡಲಾಗಿದೆ. ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಮನೆ ಮನೆಗೂ ಮಾಹಿತಿ ನೀಡಬೇಕು. ಅರ್ಜಿ ಸಲ್ಲಿಸಿದ 20 ದಿನಗಳಲ್ಲಿ ಹಕ್ಕು ಬದಲಾವಣೆ ಮಾಡಿಕೊಡಲಾಗುತ್ತದೆ. ಆದ್ದರಿಂದ ತಾಲೂಕಿನ ಜನರು ಸದುಪಯೋಗ ಪಡಿಸಿಕೊಳ್ಳಿ ಎಂದರು. ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಜಿಲ್ಲಾಡಳಿತ ಕಂದಾಯ ಇಲಾಖೆ ವತಿಯಿಂದ ಡಿಸಿ ಶಿವಶಂಕರ್ ಸರ್ ಅವರು ಮತ್ತು ಎಲ್ಲ ಕಂದಾಯ ಇಲಾಖೆಯ 4 ತಾಲೂಕಿನ ತಹಸೀಲ್ದಾರ್ಗಳು ಈ ತಿಂಗಳು ಬರೋ ತಿಂಗಳು ಫೆಬ್ರವರಿ 5ನೇ ತಾರೀಕುವರೆಗೂ ಒಂದು ಪೌತಿ ಖಾತೆ ಆಂದೋಲನವನ್ನ ಹಮ್ಮಿಕೊಂಡಿದ್ದಾರೆ. ಪೌತಿ ಖಾತೆಗೆ ಎಲ್ಲ ಕರಪತ್ರಗಳನ್ನ ಇಡೀ ಎಲ್ಲ ಗ್ರಾಮಗಳಿಗೂ ಹಂಚೋದ್ರ ಮುಖಾಂತರ ರೈತರಿಗೆ ಏನು ಈ ಫ್ರೂಟ್ಸ್ ಐಡಿ ಮಾಡುವಾಗ FID ಮಾಡುವಾಗ ಬೇಕಾದಷ್ಟು ನಮ್ಗೆ ಸಮಸ್ಯೆಗಳಿತ್ತು. ಯಾಕಂದ್ರೆ ತೀರೋಗಿರ್ತಾರೆ, ಆ ತೀರೋಗಿರೋರು ಕೆಲವ್ರದ್ದು ಡೆತ್ ಸರ್ಟಿಫಿಕೇಟ್ ಇರಲ್ಲ. ಆ ಡೆತ್ ಸರ್ಟಿಫಿಕೇಟ್ ತರ ಕೋರ್ಟ್ಗೆ ಹೋಗ್ಬೇಕು. ಡೆತ್ ಸರ್ಟಿಫಿಕೇಟ್ ಇದ್ರೆ ಓಕೆ, ಮುಂಚಿನ ಕಾಲದಲ್ಲಿ ಕೆಲವೊಬ್ರು ಡೆತ್ ಸರ್ಟಿಫಿಕೇಟ್ ಮಾಡ್ಕೊಂಡಿಲ್ಲ. ಸೊ ಈ ರೀತಿ ಹಲವಾರು ಸಮಸ್ಯೆಗಳನ್ನ ಅರ್ಥಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರು, ಮಾನ್ಯ ಕಂದಾಯ ಸಚಿವರಾದಂತಹ ಕೃಷ್ಣ ಬೈರೇಗೌಡರು, ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ KH ಮುನಿಯಪ್ಪ ಸಾಹೇಬರು, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ತಾಲೂಕಲ್ಲೂ ಸಹ ನಮ್ಮ ತಹಸೀಲ್ದಾರ್ ಅವರಾದಂತಹ ವಿದ್ಯಾ ವಿಭಾ ರಾಠೋಡ್ ಮೇಡಮ್ ಅವರು, ವಿಭಾ ಮೇಡಮ್ ಅವರ ಅವರು ಎಲ್ಲ ಕಂದಾಯ ಇಲಾಖೆಯ ಎಲ್ಲ ಅಧಿಕಾರಿಗಳ ಮೂಲಕ ಈ ಒಂದು ಕಾರ್ಯಕ್ರಮದ ಅನುಷ್ಠಾನಕ್ಕೆ ಅವರು ಸಹ ಶ್ರಮಿಸ್ತಾ ಇದ್ದಾರೆ. ಸಾರ್ವಜನಿಕರಲ್ಲಿ ನಾನು ಕೇಳ್ಕೊಳ್ಳುವಂಥದ್ದು, ಯಾಕಂದ್ರೆ ಇದು ಇರುವಂತಹ ಜ್ವಲಂತ ಸಮಸ್ಯೆ, 11,000ಕ್ಕೂ ಹೆಚ್ಚು ಈ ರೀತಿ ಪೌತಿ ಪ್ರಕರಣಗಳು ನಮ್ಮ ತಾಲೂಕಲ್ಲಿ ಇದೆ ಅಂತ ಒಂದು ಅಂದಾಜಿದೆ. ಹಾಗಾಗಿ ನಮ್ಮ ತಾಲೂಕಿನ ರೈತರು, ಬಡವರು ಈ ಒಂದು ಅವಕಾಶವನ್ನು ಉಪಯೋಗ ಪಡಿಸ್ಕೋಬೇಕು. ತಹಶೀಲ್ದಾರ್ ವಿಭಾ ವಿದ್ಯಾ ರಾಠೋಡ್ ಮಾತನಾಡಿ, ತಾಲೂಕಿನಾದ್ಯಂತ ಭವತಿ ಖಾತೆ ಆಂದೋಲನ ಯಶಸ್ವಿಗೆ ವ್ಯಾಪಕ ಪ್ರಚಾರ ನೀಡಲಾಗಿದೆ. ಪ್ರತಿ ಗ್ರಾಮಗಳಲ್ಲಿ ಡಂಗೂರ ಸಾರಿ ಕರಪತ್ರಗಳನ್ನು ಮನೆ ಮನೆಗೆ ತಲುಪಿಸಲಾಗಿದೆ. ಸುಮಾರು 11,000 ಭವತಿ ಖಾತೆ ಪ್ರಕರಣಗಳಿದ್ದು ಕನಿಷ್ಠ 7,000 ಪ್ರಕರಣಗಳ ವಿಲೇವಾರಿ ಮಾಡುವ ಗುರಿ ಹೊಂದಲಾಗಿದೆ ಎಂದರು. ಮಹೇಶ್, CTV ನ್ಯೂಸ್, ದೊಡ್ಡಬಳ್ಳಾಪುರ.